ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ ಏನಿದೆಯಲ್ಲ, ಅದಕ್ಕೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಯಾಕೆ ಈ ಆಸೆ ಹುಟ್ಟಿದೆ ಗೊತ್ತಾಗ್ತಾ ಇಲ್ಲ. ಒಂದು ರಸ್ತೆಗೆ ಇಷ್ಟೆಲ್ಲ ವಿವಾದ ಬೇಕಾ? ಸಿಎಂ ಇದನ್ನ ಬೇಡ ಅಂತ ಹೇಳ್ಬಿಟ್ರೆ ಎಲ್ಲ ಮುಗ್ದೋಗುತ್ತಲ್ಲ, ನನ್ನ ಹೆಸರು ಇಡಬೇಡ್ರಪ್ಪ ಅಂತ ಹೇಳ್ಬಿಡ್ಬೋದು ಸಿಎಂ. ಯಾಕೆ ಇಷ್ಟೆಲ್ಲ ವಿವಾದ ಮಾಡ್ತಾ ಇದ್ದಾರೆ, ಸಿಎಂಗೆ ಯಾಕೆ ಆಸೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಶೆಟ್ಟರ್ ಮಾತಾಡಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಯಾಕಿದ್ದು ಆಸೆ ಹುಟ್ಟಿದ್ದು ಗೊತ್ತಿಲ್ಲ ನೋಡಿ. ಪ್ರೀತಿ ವಿಶ್ವಾಸದಿಂದ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು ಅವ್ರ ಹೆಸರು ಯಾವುದೋ ಒಂದು ರಸ್ತೆಗೆ ಹೆಸರು ಇಡುವಂಥ ಸಂದರ್ಭದಲ್ಲಿ ವಾದ ವಿವಾದ ಆಗಲೇಬಾರ್ದು. ಎಲ್ಲರೂ ಸರ್ವಸಮ್ಮತವಾಗಿ ಹೆಸರಿಡುವಂಥ ಕೆಲಸಕ್ಕೆ ಒಪ್ಪಬೇಕು ಸಿ ಎಂ ಅವರು. ವಾದ ವಿವಾದಕ್ಕೆ ಬೇಡ ಅಂತ ಹೇಳ್ಬಿಡ್ಬೇಕು ಅವರು. ಸಿದ್ದರಾಮಯ್ಯರು ಈ ಕಾಂಟ್ರವರ್ಸಿಗೆ ಯಾಕೆ ಹೋಗ್ತಾರೆ ನನಗೆ ಅರ್ಥನೇ ಇಲ್ಲ. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಸ್ಕೂಲ್ಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಇನ್ನಿತರ ಹಲವಾರು ಸೌಕರ್ಯ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಮೈಸೂರು ಮಹಾರಾಜರು ಅವ್ರ ಹೆಸರು ಇರುವಂಥ ರಸ್ತೆಯನ್ನು ತೆಗೆದುಹಾಕಿ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಹೆಸರು ಇಡಬೇಕು ಅನ್ನುವಂಥದ್ದಕ್ಕೇನು ಒಂದು ಹೊಂಟದಲ್ಲ. ಇದು ಕರೆ ಅಂದರೆ ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಬೇಕಾಯ್ತು, ನನ್ನ ಹೆಸರು ಬೇಡಪ್ಪ, ಈ ವಾದ ವಿವಾದ ಬೇಡ ಬೇಡ, ಎಲ್ಲ ಸರ್ವಾನುಮತ ತೀರ್ಮಾನ ಮಾಡಿದ್ರೆ ಮಾಡಿರಿ, ಇಲ್ಲೊಂದು ಬಿಡ್ರಿ ಅಂತ ಹೇಳ್ಬೇಕಾಯ್ತು. ಅದು ಮಾಡಲಿಲ್ಲ. ಅದಕ್ಕೆ ಈ ರೀತಿ ಈಗೇನಾಗಿದೆ ಸಿದ್ದರಾಮಯ್ಯವ್ರಿಗೆ ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್. ಎಸ್, ಎಲ್ಲಿ ಹೆಸರು ಇಡಬೇಕು ಮತ್ತೊಂದು ಎಲ್ಲವನ್ನು ಮೀರಿ ಆಗ ಏನು ಬೇಕಾದ್ರೆ ಯಾರು ಟೀಕೆ ಮಾಡ್ತಾರೋ ಮಾಡಲಿ,